ತುಂಗನಾಥ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಅರ್ಲಿ ಮಾರ್ನಿಂಗ್ 4 ಗಂಟೆ 10 ನಿಮಿಷ ಆಗಿದೆ. ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ನೋಡ್ಬೋದು. ನೋಡೋಣ, ಬೆಳಕಾದ್ಮೇಲೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಒಂದು 30% ಮೇಲೆ ಹತ್ತಿದ್ದೀವಿ. ಇನ್ನೂ ಕತ್ಲೇದು ಏನೂ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ ಕೂತಿದ್ದಾರೆ ತ್ರಿಮೂರ್ತಿಗಳು ಸುಸ್ತಾಗಿ. ತುಂಬ ಹೈಟ್ ಇದೆ. ಇನ್ನೂ ಮಿನಿಮಮ್ ಅಂದ್ರೆ ಒಂದು 2 ಕಿಲೋಮೀಟ್ರ್ ಇದೆ, 2-2.5 ಕಿಲೋಮೀಟ್ರ್ ಇದೆ. ರೋಡು ಪೂರ್ತಿ ಇದೇ ಥರ ಇದೆ. ನಮ್ಮಮ್ಮ ಅಂದರೆ ಒಂದು 7 ಅಡಿ ಅಗಲ ಇದೆ ಅಷ್ಟೇ ರೋಡು. ಹೈಯೆಸ್ಟ್ ಪೀಕಲ್ಲಿರೋ ದೇವಸ್ಥಾನ ಅಂತೆ. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮು. ಇಲ್ಲಿರೋರು ಆ ಥರ ಹೇಳ್ತಿದ್ದಾರೆ. ಮೇಲೆ ಹೋಗಿ ನೋಡೋಣ. ಕೆಳಗೆ ನೋಡಿ ಒಂದ್ಸಲಿ. ಇಲ್ಲಿದ್ದ ವ್ಯೂ ಮಾತ್ರ ಸಖತ್ತಾಗಿದೆ. ಬದ್ರಿನಾಥಿಗೆ ಹೋಗ್ಬೇಕಂತ ಭಾಳ ಆಸೆ ಇತ್ತು, ಬಟ್ ಮಳೆಯಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ತುಂಗನಾಥಿಗೆ ಬಂದ್ವಿ. ಆದರೂ ಬೇಜಾರೇನಿಲ್ಲ. ಆ ಟ್ರೆಕ್ಕಿಂಗ್ನ ಮಜಾ ಮಾಡ್ಬೇಕಾಗಿದ್ದಲ್ಲ ಇಲ್ಲೇ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ನೋಡಿ ವಿಜಯ್ ಅಂತ ಸಣ್ಣ ಮಕ್ಳ ಥರ ಚಾಕ್ಲೇಟ್ ತಗೊಂಬಂದ, ಸಣ್ಣ ಮಕ್ಳ ಥರ. ನೋಡಿ ಇಲ್ಲಿ ಮ್ಯಾಂಗೋ ಅಂತೆ, ಕಚ್ಚಾ ಮ್ಯಾಂಗೋ. ಈ ಥರ ರೋಡಲ್ಲಿ ಗೋಮಾತೆಗಳು ಅವಾಗ ಸಿಗ್ತಾ ಇರ್ತವೆ. ಒಂದ್ಸಲಿ ನಮಸ್ಕಾರ ಮಾಡ್ಕೊಂಡು ಮೇಲತ್ತೆ. ಕತ್ತೆಗಳ ಮೇಲೆ ಕುದುರೆಗಳ ಮೇಲೆ ಹತ್ತಿಸ್ಕೊಂಬರ್ತಾರೆ. ಯಾರು ಹತ್ಕೊಂಬರ್ಬೇಡಿ. ನಮಗೆ ಸುಸ್ತಾಗುತ್ತೆ ಅಂದ್ರೆ ಪಾಪ ಅವಕ್ಕೆ ಎಷ್ಟು ಸುಸ್ತಾಗಬಾರ್ದು. ನಾವಾದ್ರೂ ಹೇಳ್ಕೊಂತೀವಿ, ಆ ಪಾಪ ಬಾಯಿ ಇರಲ್ಲ. ಹತ್ತಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಿರ್ಧಾರ ತಗೊಳ್ಳಿ. ಅಲ್ಲಿ ನೋಡಿ, ನಮ್ಮ ಹುಡುಗ ರಿಸ್ಕ್ ತಗೊಳೋದು ಬೇಡ ಅಂದರೆ ಅಲ್ಲಿಂದ ಬರ್ತಾ ಇದ್ದಾನೆ. ಮತ್ತೆ ಈ ಥರ ಎಲ್ಲ ಹೋಗ್ಬೇಡಿ ಅಡ್ಡದಾರಿಲಿ. ನಮಗಂತಾನೆ ರೂಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಸುಸ್ತಾಗ್ತಿದೆ. ಅದಕ್ಕೆ ಹೇಳೋದು ರನ್ನಿಂಗ್ ಮಾಡಿರಿ ಅಂತ. ಹೊಟ್ಟೆ ತುಂಬ ತಿಂದು ಚೇರ್ ಮೇಲೆ ಕೂತ್ಕೊಂಡ್ರೆ ಈ ಥರ ಪ್ಲೇಸಿಗೆ ಬಂದಾಗ ಈಗ ಆಗುತ್ತೆ ನೋಡಿ. ನಾವಂತೂ ಫುಲ್ ಸುಸ್ತಾಗಿವಿ. ಸ್ವಲ್ಪ ವೇಟ್ ಜಾಸ್ತಿ ಇದೀವಿ ನಾವು, ಹಂಗಾಗಿ ಫುಲ್ ಸುಸ್ತಾಗಿವಿ. ಒಂದು 70 kg 60 kg ಇರೋರಿಗೆ ನಾರ್ಮಲಾಗಿ ಹೋಗ್ಬೋದು, ಏನಾಗಲ್ಲ. ನಾವಿರೋದೇ 1 ಕ್ವಿಂಟಲ್ ಮೇಲೆ ಅದೀವಿ, ಏನು ಮಾಡೋಣ. ಬರುವಾಗ ರೈನ್ ಕೋಟು, ವಿಂಟರ್ ಜಾಕೆಟು ಮತ್ತು ಬಿಸ್ಕೆಟ್ ಅಥವಾ ಏನಾದ್ರು ಇಟ್ಕೊಳ್ಳಿ. ರಾತ್ರಿ ಹತ್ತುವಾಗ ಮಾತ್ರ ರೊಟ್ಟಿ ಅಥವಾ ಚಪಾತಿ ಏನಾದರೂ ತಿನ್ನಿರಿ, ಅನ್ನ ಮಾತ್ರ ತಿನ್ನೋಕೆ ಹೋಗ್ಬೇಡಿ. ಬರುವಾಗ ಒಂದು ನೀರಿನ ಬಾಟ್ಲಿ ಇಟ್ಕೊಳ್ರಿ, ಹತ್ತುವಾಗ ತುಂಬ ಹೆಲ್ಪ್ ಆಗುತ್ತೆ.
ಏನು ಮುಗಿದೇ ಹೋಯ್ತು, ಸ್ವಲ್ಪ ಇದೆ ನೋಡಿ. ಅಡ್ಡದಾರಿಲಿ ಬಂದಿದ್ದು ಪುಣ್ಯಾತ್ಮ ಇವರೇ. ಈ ಥರ ರಿಸ್ಕ್ ಬೇಕಾ? ಹೋಗಿರಿ ಮಖಕ್ಕೆ ಹೋಗಿರಿ. ನೋಡಿ ಫ್ರೆಂಡ್ಸ್, ದಾಮೋದರ ಅಲ್ಲೇ ನಿಂತಿದ್ದಾನೆ. ಡಾಂಪ ಅಲ್ಲೇ ನಿಂತೈತಿ. ಡಾಂಪ ಗುಡ್ಡ ಕುಸಿತದಲ್ಲೇ ಇಡುಮ. ಎದ್ದಿದ್ದು 3 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಲ್ಲಿಂದ ಬಿಡೋಷ್ಟಿಗೆ 3:30 3:45 ಆಗಿತ್ತು. ಇವಾಗ ಟೈಮ್ 5:30 6 ಗಂಟೆ ಆಗಿದೆ. ಇನ್ನೂ ಮೇಲೆ ಹೋಗಿಲ್ಲ, ಇನ್ನೂ ಅರ್ಧ ಕಿಲೋಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಟೈಮ್ 6:30 ನೋಡೋಣ. 7 ಗಂಟೆ ರೀಚ್ ಆಗ್ತೀವಿ. 7 ಗಂಟೆ ರೀಚ್ ಆಗ್ತೀವಿ. ಸದ್ಯಕ್ಕೆ ಗುಡ್ಡ ನೋಡ್ತಾ ಇರಿ, ತೋರಿಸ್ತೀನಿ. ಏನು ದೇವಸ್ಥಾನ ಬಂತು ನೋಡ್ಕೊಳ್ಳಿ, ಮೇಲಿದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಚಂದ್ರಶೀಲ 1 ಕಿಲೋಮೀಟ್ರ್ ಆಗುತ್ತೆ. ಟೆಂಪಲ್ ತೂಗ್ನಾಥ್ ಈ ಕಡೆ. ಟೆಂಪಲ್ ಮಾತ್ರ ಅಲ್ಟಿ ಆಗಿದೆ. ಇದು ಯಾವ ಪ್ಯಾಟ್ರನಲ್ಲಿ ಡಿಸೈನ್ ಮಾಡಿದ್ದಾರೆ ಅಂದರೆ, ನೀವೇನು ಕೇದಾರ್ನಾಥ್ ಹೋಗ್ತಿರಲ್ವ, ಕೇದಾರ್ನಾಥ್ ಮತ್ತು ತುಂಗನಾಥ್ ಸೇಮ್ ಡಿಸೈನ್ ಬರುತ್ತೆ. ಅಂದರೆ ತುಂಗನಾಥ್ ನಿಮಗೆ ಸ್ವಲ್ಪ ಗೋಪುರ ಹೈಟ್ ಅನಿಸ್ಬೋದು, ನೋಡ್ಕೊಳ್ಳಿ. ಇದು ಸ್ವಲ್ಪ ಗೋಪುರ ಹೈಟ್ ಅನಿಸುತ್ತೆ. ಅದೇ ಕೇದಾರ್ನಾಥಲ್ಲಿ ಹೈಟ್ ಸ್ವಲ್ಪ ಕಡಿಮೆ ಇದೆ. ಇದು ಎಂಟ್ರೆನ್ಸು. ಹಾಗೆ ನಿಮ್ಮ ಸ್ಲಿಪ್ಪರು ಮತ್ತು ಶೂಸು ಎಲ್ಲ ಇಲ್ಲೇ ಬಿಡಬೇಕು. ಓಕೆನಾ? ಓಕೆ, ಟೆಂಪಲ್ ಒಳಗೆ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇದ್ದರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಆಲ್ರೆಡಿ ಮಾಡ್ತಿದ್ದಾರೆ ಫೋಟೋಗ್ರಫಿನ, ತೋರಿಸ್ತೀನಿ. ಓಕೆ ಬಾಯ್, ಆಮೇಲೆ ಸಿಗೋಣ. ಬೇಡ, ಎಂಟ್ರೆನ್ಸು ನೋಡ್ಕೊಳ್ಳಿ, ಇದೆ ದೇವಸ್ಥಾನ. ಇದ್ರ ಅದೇ ಸ್ನೋ ಬೇರೆ ಬೀಳ್ತಾ ಇದೆ ಆ ಕಡೆ ಎಲ್ಲ. ಓಕೆ, ಇಷ್ಟೇ ಈ ಪ್ಲೇಸ್, ಇಷ್ಟೇ. ಆದಷ್ಟು
ಇವಾಗ ಕೆಳಗೆ ಹೋಗೋದು ಸ್ವಲ್ಪ ತೋರಿಸ್ತೀನಿ. ಇವಾಗ ಬೆಳಕಾಗಿದೆ, ಆಗಲೇ ತೋರಿಸ್ಲಿಲ್ಲ, ಇವಾಗ ತೋರಿಸ್ತೀನಿ. ಊಟ ಬನ್ನಿ ಟೀ ಕುಡಿಯೋಣ. ಈ ವೆದರಿಗೆ ಬಿಸಿ ಟೀ ಆಯಿತೋ ಇಲ್ವ ಅಂತಲೇ ಗೊತ್ತಾಗ್ತಾ ಇಲ್ಲ. ಟೀ ಚೆನ್ನಾಗಿದೆ. ದೇವಸ್ಥಾನದಿಂದ ಕೆಳಗಿನ ತಕ್ಷಣ ಲೆಫ್ಟಿಗೆ ಬಂದರೆ ಇದೇ ಶಾಪು. ಓನರ್ ಅವರೇ, ಟೀ ಚೆನ್ನಾಗಿ ಮಾಡಿದ್ದಾರೆ. ಬಿಸ್ಕೆಟ್ ಹಾಕು ಭಯ್ಯ, ಹಾಯ್ ಬೋಲು, ಯಾಕೆ ಹಾಯ್ ಬೋಲು. ಅವರೇ ಓನರ್. ಟೀ ಚೆನ್ನಾಗಿ ಮಾಡಿದ್ದಾರೆ, ಬಂದರೆ ಕುಡಿ. यूके नहीं है, कर्नाटक कर्नाटक है. कर्नाटक से आए इधर. नमस्कार ಹೇಳ್ರಿ ಒಂದು. नमस्ते भैया. भैया आपके पास डंडा कितना है? भैया एक नमस्ते बोलो. नमस्ते सर, नमस्ते. थैंक यू. कन्नड़ में बोलो, कन्नड़ में. ಎಲ್ರು ಚೆನ್ನಾಗಿದ್ದೀರಾ बोलो. ಎಲ್ರು ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಜನತೆ बोलो जी. ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. 9 ಗಂಟೆ ಆಗಿದೆ, ವ್ಯೂ ಮಾತ್ರ ಸಖತ್ತಾಗಿದೆ. ನೀವು ಆದಷ್ಟು ಬೇಗನೆ ಎತ್ತಬೇಕು. ಬೆಳಗಿನ ಜಾವ 3 ಗಂಟೆ ಹಂಗೆ ಹತ್ತಿದ್ರೆ ನೀವು ಈ ವ್ಯೂ ನೋಡ್ಬೋದು. ನೋಡಿ ಅಲ್ಲಿ ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ. ವೆದರು ಕೂಡ ಆಗಿದೆ. ಫೋಟೋ ಶೂಟಿಗೆ ಒಳ್ಳೆ ವೆದರ್ ಇದೆ. ಬ್ಯಾಕ್ಗ್ರೌಂಡು ಮಸ್ತ್ ಕಾಣುತ್ತೆ, ಚೆನ್ನಾಗಿದೆ ಕೂಡ. ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ. ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಹಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ವ್ಲಾಗ್ ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಎಷ್ಟು ಜನ ಶೇರ್ ಮಾಡ್ತೀರಾ ನೋಡೋಣ. ಒಂದೊಂದು ಹತ್ರ ಈ ಥರ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಒಂದೊಂದು ಹತ್ರ ಕಲ್ಲುಗಳು ಜೋಡಿಸ್ಬಿಟ್ಟು ಹಾಕಿದ್ದಾರೆ. ಇದಷ್ಟು ಸ್ನೋ ಬೀಳುತ್ತಂತೆ ಇಲ್ಲಿ. ನಾವು ಇಲ್ಲಿ ಬಂದಾಗಿಲ್ಲ, ಮಳೆ ಬಂದಿದೆ ಅಷ್ಟೇ. ನಾವು ಬಂದಾಗ ಇದೆಲ್ಲ ಸ್ನೋ ಬೀಳುತ್ತಂತೆ ಈ ಪ್ಲೇಸಲ್ಲೆಲ್ಲ. ನಮ್ಮ ಅದೃಷ್ಟ ಸರಿ ಇಲ್ಲ ಅನ್ಸುತ್ತೆ. ನಾವು ಸ್ನೋ ನೋಡ್ಬೇಕಂತಾನೆ ಕರ್ನಾಟಕದಿಂದ ಬಂದ್ವಿ, ಆದರೆ ಆಗಲಿಲ್ಲ. ಈ ಥರ ಎಲ್ಲ ಕಲ್ಲು ಜೋಡಿಸಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ನೋಡಿ ಮಳೆ ಬಂದರೆ ಈ ಥರ ಇರುತ್ತೆ ವ್ಯವಸ್ಥೆ. ಎಲ್ಲ ಕುಸ್ತಿದಾವೆ ಇಲ್ಲಿ. ಇಲ್ಲಿನ ಜನ ಹೇಗೆ ಮೇಂಟೈನ್ ಮಾಡ್ತಾರಪ್ಪ ಅದೇ ಗೊತ್ತಿಲ್ಲ. ಏನು ಅಭ್ಯಾಸ ಆಗೋಯ್ತೋ ಏನೋ ಗೊತ್ತಿಲ್ಲ. ನಮ್ಮ ಕಡೆ ಏನಾದರೂ ಈ ಕಡೆ ಬಂದರೆ ನಿಜವಾಗ್ಲೂ 2 ದಿವಸನೂ ಇರೋಲ್ಲ. ಆದಷ್ಟು ಬೇಗ ಜಾಗ ಖಾಲಿ ಮಾಡಿಬಿಡ್ತಾರೆ.